ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ಲಾಗ್ಸ್ ವಿತ್ ಅಂಕಿತಾ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಹಾರರ್ ಕತೆ ಕೇಳ್ತಾ ಇದ್ದೀವಿ. ಸೊ ಹಾರರ್ ಅಂತ ಅಂದ ತಕ್ಷಣ ಅದರೊಳಗೆ ಮಿಸ್ಟೀರಿಯಸ್ ಇರೋದು ನಿಜ. ಸೊ ಸಾಕಷ್ಟು ವೀಡಿಯೋಸ್ ಆಲ್ರೆಡಿ ಹಾಕಿದ್ದೀನಿ, ಯಾವುದು ನೋಡಿಲ್ಲ ಅಂದರೆ ಪ್ಲೀಸ್ ಚೆಕ್ ಇಟ್ ಔಟ್. ಸೊ ಇವತ್ತಿನ ವಿಡಿಯೋದಲ್ಲಿ ಅಂತೂ ನಾವು ತುಂಬಾ ಮಿಸ್ಟೀರಿಯಸ್ ಆಗಿರುವಂಥ ಕತೆ ಕೇಳ್ತಾ ಇದ್ದೀವಿ. ಎಲ್ಲರಿಗೂ ಒಂಥರ ರೋಮಾಂಚಕ ಆಗುತ್ತೆ. ನಾನು ಈ ಕತೆ ಕೇಳಿದಾಗ ತುಂಬಾ ನನಗೂ ಹಾರಿಫೈಯಿಂಗ್ ಅಂತ ಅನ್ನಿಸ್ತು. ಸೊ ನಿಮಗೂ ಕೂಡ ಹಾಗೆ ಅನಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನನ್ನ ಕೈಯಲ್ಲಿ ಆದಷ್ಟು ನಾನು ತುಂಬ ಚೆನ್ನಾಗಿ ನರೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಏನಾದರೂ ತಪ್ಪಾದರೆ ಪ್ಲೀಸ್ ಕ್ಷಮಿಸಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ದೆವ್ವದ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ನಮ್ಮೆಲ್ಲರಿಗೂ ಗೊತ್ತಿರೋಂಥ ಹಾಗೆ ದೆವ್ವ ಅಂದ ತಕ್ಷಣ ಒಂದು ಗ್ರೂಪಲ್ಲಿ ಒಂದು 6 ಜನ ಇದ್ದೀವಿ ಅಂತ ಅಂದ್ಕೊಳ್ಳಿ. ಅದರೊಳಗೆ ಯಾರೋ ಒಬ್ರಿಗೆ ದೆವ್ವ ಕಂಡಿರುತ್ತೆ, ಇನ್ನು ಯಾರಿಗೂ ಕಂಡಿರಲ್ಲ. ಅವರೊಬ್ಬರು ಮಾತ್ರ ನರೇಟ್ ಮಾಡ್ತಾ ಇರ್ತಾರೆ ಎಲ್ಲರಿಗೂ. ಬಟ್ ಈ ಒಂದು ಕಥೆಯಲ್ಲಿ ಹಾಗಾಗಿಲ್ಲ. ಇಲ್ಲಿ ಈ ಒಂದು ಕತೆ ನಾವು ಪೂರ್ತಿ ನೋಡಿದ್ರೆ ಇಲ್ಲಿ ಇರುವಂಥ ಎಲ್ಲ ಜನಕ್ಕೂ ಈ ಒಂದು ದೆವ್ವ ಕಾಣಿಸುತ್ತೆ. ಹೇಗೆ ಕಾಣಿಸುತ್ತೆ, ಏನಾಗುತ್ತೆ ಅನ್ನೋದೇ ಇವತ್ತಿನ ವಿಡಿಯೋನ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಒಂದು ಕತೆ ಆಗಿರುತ್ತೆ. ಸೊ ಈ ಒಂದು ಕತೆ ಹೆಸರೇ ನಾವು ಫ್ಲೈಟ್ ನಂಬರ್ 401 ಅಂತ ಹೇಳೋದು. ಯಾಕೆಂತಂದರೆ ಈ ಕತೆ ಪೂರ್ತಿ ಫ್ಲೈಟಲ್ಲೇ ನಡೆಯುವಂಥದ್ದು. ಸೊ ಫ್ಲೈಟಲ್ಲಿ ಕೂಡ ಎಷ್ಟೇ ಒಂದು ಟೆಕ್ನಾಲಜಿ ಮುಂದೆ ಬರೆದ್ರೂ ಇನ್ನೂ ಈ ಒಂದಿಷ್ಟು ಹಾರರ್ ಆಗಿರುವಂಥ ಕತೆಗಳು ಹೋಗ್ತಾನೆ ಇಲ್ಲ. ಸೊ ಅದಕ್ಕೆ ಇದೇ ಒಂದು ಉದಾಹರಣೆ ಅಂತ ಹೇಳ್ಬೋದು. ಸೊ ಈ ಕತೆ ನಡೆದಿದ್ದು 1972. ಸೊ ಸಾಕಷ್ಟು ವರ್ಷಗಳಾಗೋಗಿದೆ. ಸೊ 1972 ಈ ನಡೆದಿರುವಂಥ ಕತೆ. ಈ ಕಥೆಯಲ್ಲಿ ನಮಗೆ ಮೇಯ್ನಾಗಿ ಇಬ್ಬರು ಕ್ಯಾಪ್ಟನ್ಸ್ ಬರ್ತಾರೆ. ಅಂದರೆ ನಾವು ಏನು ಪ್ಲೇನಲ್ಲಿ ಪೈಲಟ್ಸ್ ಅಂತ ಹೇಳ್ತೀವಿ. ಸೊ ಅವ್ರನ್ನ ಕ್ಯಾಪ್ಟನ್ಸ್ ಅಂತ ಕೂಡ ಕರೀತಾರೆ. ಕ್ವಶನ್ ಏನಾದರೂ ಹಾರರ್ ಅಥವಾ ಮಿಸ್ಟೀರಿಯಸ್ ಈ ಥರ ಸ್ಟೋರೀಸ್ ಎಲ್ಲ ಹುಡುಕೋವಾಗ ಫ್ಲೈಟ್ ನಂಬರ್ 401 ಬಗ್ಗೆ ಎಲ್ಲಾದರೂ ಒಂದು ಕಡೆ ಓದಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸಾಕಷ್ಟು ನ್ಯೂಸ್ ಮೀಡಿಯಾ ಎಲ್ಲ ಕಡೆಯೂ ಈ ಒಂದು ಫ್ಲೈಟ್ ನಂಬರ್ 401 ಕತೆ ತುಂಬಾ ಚೆನ್ನಾಗಿ ಓಡಿದೆ. ತುಂಬ ಕುತೂಹಲ ಬರಿಸುತ್ತೆ ಜನರಲ್ಲಿ. ಸೊ ಇದು ನಡೆದಿರೋಂಥದ್ದು 1972 ಅಂತ ಹೇಳಿದೆ. ಈ ಒಂದು ಪ್ಲೇನ್ ನ್ಯೂಯಾರ್ಕಿಂದ ಫ್ಲೋರಿಡಾಗೆ ಹೋಗ್ತಾ ಇರೋಂಥ ಪ್ಲೇನ್ ಆಗಿತ್ತು. ಸೊ ಈ ಒಂದು ಪ್ಲೇನಲ್ಲಿ ಇಬ್ಬರು ಪೈಲಟ್ಸ್ ಇದ್ದರು. ಒಬ್ಬನ ಹೆಸರು ಆಲ್ಬರ್ಟ್, ಇನ್ನೊಬ್ಬರ ಹೆಸರು ರಾಬರ್ಟ್ ಅಂತ. ಇಬ್ಬರು ಕೂಡ ಅಷ್ಟೇ ತುಂಬ ಎಕ್ಸ್ಪೀರಿಯನ್ಸ್ಡ್ ಪೈಲಟ್ಸ್ ಅಂತ ಹೇಳ್ಬೋದು. ಯಾವುದೇ ಥರ ತಪ್ಪು ಮಾಡಿಲ್ದಂಗೆ ತುಂಬ ವರ್ಷಗಳಿಂದ ಅದೇ ಒಂದು ಫೀಲ್ಡಲ್ಲಿ ವರ್ಕ್ ಮಾಡಿ ತುಂಬ ಚೆನ್ನಾಗಿ ಪ್ಲೇನ್ನ ಅವರು ನಡೆಸ್ಕೊಂಡು ಹೋಗ್ತಾಯಿದ್ರು. ಸೊ ಯಾವುದೇ ಥರ ಅವ್ರಿಗೆ ಬ್ಲ್ಯಾಕ್ ಮಾರ್ಕ್ಸ್ ಇರಲಿಲ್ಲ. ಸೊ ತುಂಬ ಚೆನ್ನಾಗಿ ಇತ್ತು. ಅವತ್ತಿನ ದಿನ ಕೂಡ ಅಷ್ಟೇ ಪ್ಲೇನ್ ಟೇಕ್ ಆಫ್ ಆಗಿತ್ತು. ತುಂಬ ನಾರ್ಮಲ್ ಆಗಿತ್ತು, ಯಾವುದೇ ಥರದ ತೊಂದರೆಗಳಾಗಿರಲಿಲ್ಲ. ಆರಾಮಾಗಿ ಹೋಗ್ತಾ ಇತ್ತು ಪ್ಲೇನ್. ಬಟ್ ಹೋಗ್ತಾ ಹೋಗ್ತಾ ಇನ್ನೊಂದು ಸ್ವಲ್ಪ ತೊಳಗೆ ಲ್ಯಾಂಡಿಂಗ್ ಆಗಬೇಕು. ಇನ್ನೂ ಒಂದು ಸ್ವಲ್ಪ ಟೈಮ್ ಇತ್ತು ಲ್ಯಾಂಡಿಂಗಿಗೆ. ಆ ಸಮಯದಲ್ಲಿ ಒಬ್ಬ ಪೈಲಟ್ಗೆ ಅನಿಸುತ್ತೆ ಏನೋ ಒಂದು ಸ್ವಲ್ಪ ಮಿಸ್ಟೇಕ್ ಆಗ್ತಾಯಿದೆ, ಯಾಕೋ ಎಲ್ಲೋ ಒಂದು ಕಡೆ ಸರಿ ಅನ್ನಿಸ್ತಾ ಇಲ್ಲ, ಲ್ಯಾಂಡಿಂಗಲ್ಲಿ ಏನಾದರೂ ಪ್ರಾಬ್ಲಮ್ ಆಗ್ಬೋದು ಅಂತ ಅನ್ನಿಸ್ತಾ ಇದೆ ಅಂತ ಅವನಿಗೆ ಅನಿಸುತ್ತೆ. ಅವ್ನು ಅನಿಸಿದ ತಕ್ಷಣ ಅವನು ತಡ ಮಾಡಲ್ಲ. ಇನ್ನೊಬ್ಬ ಪೈಲಟಿಗೆ ಕೂಡ ಹೇಳ್ತಾನೆ, ನನಗೆ ಯಾಕೋ ಈ ಥರ ಸಿಗ್ನಲ್ಸ್ ಬರ್ತಾ ಇದೆ, ಯಾಕಂದರೆ ಎಲ್ಲೋ ಒಂದು ಕಡೆ ಪ್ರಾಬ್ಲಮ್ ಆಗ್ತಾ ಇದೆ ಲ್ಯಾಂಡಿಂಗಲ್ಲಿ. ಸೊ ಒಂದು ಸ್ವಲ್ಪ ಹುಷಾರಾಗಿರಬೇಕು ಅಂತ. ಸೊ ಅವರು ಆಮೇಲೆ ಟ್ರೈ ಮಾಡ್ತಾರೆ, ತುಂಬ ಇಬ್ಬರು ಕೂತ್ಕೊಂಡು ಟ್ರೈ ಮಾಡ್ತಾರೆ. ಸೊ ಅಲ್ಲಿ ಟ್ರೈ ಮಾಡುವಾಗ ಅವರಿಗೆ ಲಾಸ್ಟಿಗೆ ಗೊತ್ತಾಗಿದ್ದೇನು ಅಂದರೆ ಅವ್ರೇನಾದರೂ ಇನ್ನೊಂದು ಸ್ವಲ್ಪ ಇಂಜಿನ್ ಮೇಲೆಲ್ಲ ಪ್ರೆಷರ್ ಹಾಕಿದ್ರು ಪ್ಲೇನ್ ಕ್ರ್ಯಾಶ್ ಆಗೋದು ಪಕ್ಕ ಅನ್ನೋದು ಅವ್ರಿಗೆ ಗೊತ್ತಾಯಿತು. ಸೊ ಈ ಥರ ಗೊತ್ತಾದ ತಕ್ಷಣ ತಡ ಮಾಡೋದು ಬೇಡ ಅಂತ ಫಸ್ಟ್ ಅಲ್ಲಿರುವಂಥ ಸ್ಟಾಫ್ಸಿಗೆಲ್ಲ ಈ ಒಂದು ವಿಷಯನ ತಿಳಿಸ್ತಾರೆ. ಯಾಕಂದರೆ ಮೆಂಟಲಿ ಅವರು ಕೂಡ ಪ್ರಿಪೇರ್ ಆಗಿರಬೇಕು. ಯಾವುದೇ ಒಂದು ಏನೇ ನಡೆದ್ರೂ ಅವರು ಪ್ರಿಪೇರ್ ಆಗಬೇಕು ಅನ್ನೋ ಒಂದು ಕಾರಣಕ್ಕೆ. ಸೊ ಅವ್ರಿಗೆ ಸ್ಟಾಫ್ಗೆಲ್ಲರಿಗೂ ತಿಳಿಸ್ತಾರೆ. ಸ್ಟಾಫಿಗೆ ತಿಳಿಸಾದ್ಮೇಲೆ ಅವ್ರಿಗೆ ಇದರೆಲ್ಲ ತೊಂದರೆ ಆದಾಗ ಗೈಡಿಂಗ್ ಪೀಪಲ್ ಅಂತ ಇರ್ತಾರೆ. ಸೊ ಅವರಿಂದ ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ಕಾಂಟ್ಯಾಕ್ಟ್ ಮಾಡಿದ ತಕ್ಷಣ ಅವ್ರು ಫಸ್ಟ್ ಹೇಳೋದು, ಪ್ಲೇನ್ನ ಫಸ್ಟ್ ನೀವು ಒಂದು ಸ್ವಲ್ಪ ಹೈಟಿಗೆ ತೊಗೊಂಡೋಗಿ, ಒಂದು ಡಿಸ್ಟಿಂಕ್ಟ್ ಹೈಟ್ ಇರಬೇಕು. ಸೊ ಲ್ಯಾಂಡಿಂಗ್ ಥರ ಬರಬಾರ್ದು, ಇನ್ನೊಂದು ಸ್ವಲ್ಪ ಮೇಲ್ ತೊಗೊಂಡೋಗಿ, ಫಸ್ಟ್ ಪ್ಲೇನ್ನ ಮೇಲ್ ತೊಗೊಂಡೋಗಿ ಆಟೋ ಪೈಲಟಿಗೆ ಹಾಕಿ ಅದನ್ನ. ಸೊ ಆಟೋ ಪೈಲಟ್ಗೆ ಹಾಕಿದಾಗ ಒಂದು ಸ್ವಲ್ಪ ಕಂಟ್ರೋಲಲ್ಲಿ ಸಿಗುತ್ತೆ ನಿಮಗೆ. ಅದಾದಮೇಲೆ ಅಲ್ಲಿ ಯಾವ ಥರ ಫಿಕ್ಸ್ ಮಾಡೋಕ್ಕೆ ಟ್ರೈ ಮಾಡ್ಬೋದು ನೀವು, ಆ ಥರ ಟ್ರೈ ಮಾಡಿ ಫಸ್ಟು ಅಂತ ಅಲ್ಲಿಂದ ಆರ್ಡರ್ ಬರುತ್ತೆ ಅವ್ರಿಗೆ. ಸೊ ಅವ್ರು ಹೇಳಿದ ತಕ್ಷಣ ಫಸ್ಟು ಅವರು ಪ್ಲೇನ್ನ ಒಂದು ಡಿಸ್ಟೆಂಟ್ ಹೈಟಿಗೆ ತೊಗೊಂಡು ಹೋಗ್ತಾರೆ. ಹೈಟ್ ತೊಗೊಂಡೋದ್ಮೇಲೆ ಆಟೋ ಪೈಲಟ್ ಕೂಡ ಹಾಕ್ತಾರೆ. ಹಾಗೆ ಇನ್ನೇನು ಫಿಕ್ಸ್ ಮಾಡ್ತಾ ಇರ್ತಾರೆ. ಅದೇ ಸಂದರ್ಭದಲ್ಲಿ ಯಾವ ಥರ ಆ ಒಂದು ಘಟನೆ ನಡೆಯುತ್ತೆ ಅನ್ನೋದೇ ಅರ್ಥ ಆಗಲ್ಲ. ತುಂಬಾ ಒಂದು ಮಿಸ್ಟೇಕಿಂದನೂ ಆಗಿರ್ಬೋದು, ತುಂಬಾ ಅವರು ಕೋಇನ್ಸಿಡೆನ್ಸ್ ಆಗುತ್ತೆ. ಅಲ್ಲಿ ಇಬ್ಬರು ಪೈಲಟಲ್ಲಿ ಒಬ್ಬ ಪೈಲಟಿನ ಕೈ ಬೈ ಮಿಸ್ ಆಗಿ ಆ ಆಟೋ ಪೈಲಟ್ಗೆ ಪ್ರೆಸ್ ಆಗಿಬಿಡುತ್ತೆ. ಯಾಕಂದರೆ ಇವಾಗ ಅವರು ಆಟೋ ಪೈಲಟ್ ಹಾಕಿ ಒಂಥರ ಲಾಕ್ ಮಾಡಿರ್ತಾರೆ. ಬಟ್ ಅದು ಓಪನ್ ಮಾಡಾದ್ಮೇಲೆ ಅದನ್ನ ಪದೇ ಪದೇ ಮತ್ತೆ ಆ ಥರ ಕ್ಲಿಕ್ ಮಾಡೋಕ್ಕೆ ಬರೋದಿಲ್ಲ. ಸೊ ಅದು ಪ್ರೆಸ್ ಮಾಡಿಬಿಡ್ತಾರೆ. ಅದು ಪ್ರೆಸ್ ಮಾಡಿದ್ಮೇಲೆ ಅವ್ರಿಗೆ ಕಂಟ್ರೋಲ್ಗೆ ಸಿಗೋದಿಲ್ಲ. ಆ ಪ್ಲೇನ್ ಡೈರೆಕ್ಟಾಗಿ ಹೋಗಿ ತುಂಬ ಸ್ಪೀಡಾಗಿ ಹೋಗುತ್ತೆ. ಅಲ್ಲಿ ಆಲ್ಮೋಸ್ಟ್ ಎಷ್ಟು ಜನ ಅಂದರೆ ಈ ಇಬ್ಬರು ಪೈಲಟ್ಸ್ ಇರ್ತಾರೆ, ಒಂದು 10 ಮೆಂಬರ್ಸ್ ಸ್ಟಾಫ್ ಇರ್ತಾರೆ, ಹಾಗೆ 163 ಮೆಂಬರ್ಸ್ ಇರ್ತಾರೆ. ಅಂದರೆ ಟ್ರಾವೆಲಿಂಗ್ ಮಾಡ್ತಾ ಇರೋರು 163 ಮೆಂಬರ್ಸ್ ಇರ್ತಾರೆ. ಸೊ ಇಷ್ಟು ಜನ ಇದ್ದರೂ ಕೂಡ ಅಷ್ಟೇ ಅವ್ರ ಕೈಯಲ್ಲಂತೂ ಏನೂ ಮಾಡೋಕ್ಕಾಗೋದಿಲ್ಲ. ಎಲ್ಲ ಇದ್ದಿದ್ದು ಇಬ್ಬರು ಪೈಲಟ್ಸ್ ಅಲ್ಲೇ. ಸೊ ಇಬ್ಬರು ಪೈಲಟ್ಸ್ಗೂ ಅಷ್ಟೇ ಅದು ಕಂಟ್ರೋಲ್ಗೆ ಸಿಗೋದಿಲ್ಲ. ಸೊ ಅಂಡರ್ ಕಂಟ್ರೋಲ್ ಹೋಗಿ ಪ್ಲೇನ್ ಹೋಗಿ ಕ್ರ್ಯಾಶ್ ಆಗಿಬಿಡುತ್ತೆ. ಸೊ ಕ್ರ್ಯಾಶ್ ಆದಮೇಲೆ ಅಷ್ಟೇ ಯಾರು ತುಂಬ ಜನ ಅದರೊಳಗೆ ಉಳ್ಕೊಳ್ಳೋಕ್ಕಾಗೋದಿಲ್ಲ. ಪೈಲಟ್ಸ್ ಆಗಿರಲಿ, ಸ್ಟಾಫ್ಸ್ ಆಗಿರಲಿ, ಅವರೆಲ್ಲರೂ ಅಷ್ಟೇ ಸತ್ತು ಹೋಗ್ತಾರೆ. 163 ಪೀಪಲಲ್ಲಿ 75 ಪೀಪಲ್ ಮಾತ್ರ ಉಳಿಯೋದು. ಹಾಫ್ಗಿಂತ ಜಾಸ್ತಿ ಜನ ಅಲ್ಲಿ ಸತ್ತು ಹೋಗ್ತಾರೆ.
ಸೊ ಈ ಥರ ಆಗುತ್ತೆ ಈ ಒಂದು ಕತೆ. ಇದಾದಮೇಲೆ ತುಂಬ ಅವ್ರಿಗೆ ಟೈಮ್ ಬೇಕಾಗುತ್ತೆ ಇದನ್ನೆಲ್ಲ ಅವರು ತೊಗೊಳ್ಳೋದಕ್ಕೆ. ಸಾಕಷ್ಟು ದಿನಗಳ ಕಾಲ ಅವರು ತುಂಬ ಬೇಜಾರಿರುತ್ತೆ ಎಲ್ಲರಿಗೂ, ಯಾಕಂದರೆ ಈ ಥರ ಆಗೋಯ್ತಲ್ಲ. ಅವರು ಕಾಂಟ್ಯಾಕ್ಟ್ ಕೂಡ ಮಾಡಿದರು, ಆದಮೇಲೆ ಏನು ಮಾಡೋಕ್ಕಾಗಲ್ಲ, ಲೈಫಲ್ಲಿ ಮೂವ್ ಆನ್ ಆಗಲೇಬೇಕು ಅನ್ನೋ ಒಂದು ಸಂದರ್ಭ ಬಂದಾಗ ಸೊ ಎಲ್ಲರೂ ಆ ಒಂದು ವಿಷಯ ಬಿಡ್ತಾರೆ ಮತ್ತು ನಾರ್ಮಲ್ ಬ್ಯಾಕ್ ಟು ವರ್ಕ್ ಅಂತಲೇ ಇರ್ತಾರೆ. ಬಟ್ ಆ ಒಂದು ಫ್ಲೈಟ್ ಏನು ಹಾಳಾಗಿರುತ್ತೆ ಅದನ್ನೆಲ್ಲ ಸರ್ವಿಸಿಗೆ ತೊಗೊಂಡು ಹೋಗಿ ಇದು ಮಾಡಿದ್ಮೇಲೆ ಯಾವುದೆಲ್ಲ ಪಾರ್ಟ್ಸ್ ಅದರೊಳಗೆ ಇನ್ನೂ ನಾವು ಯೂಸ್ ಮಾಡ್ಕೋಬೋದು ಅನ್ನೋ ಥರ ಪಾರ್ಟ್ಸ್ ಎಲ್ಲ ಇರುತ್ತೆ. ಆ ಪಾರ್ಟ್ಸ್ನೆಲ್ಲ ಅವ್ರು ತೆಗೆದು ಬೇರೆ ಒಂದಿಷ್ಟು ಪ್ಲೇನ್ಸ್ಗೆಲ್ಲ ಫಿಕ್ಸ್ ಮಾಡ್ತಾರೆ. ಸೊ ಸಾಕಷ್ಟು ಪ್ಲೇನ್ಸ್ಗೆ ಹೆಲ್ಪ್ ಆಗುತ್ತೆ ಅದು. ಇಷ್ಟೊಂದು ಪ್ಲೇನ್ಸಲ್ಲಿ ಫಿಕ್ಸ್ ಮಾಡ್ತಾರೆ. ಅದರೊಳಗೂ ಮೇನ್ಲಿ ಪ್ಲೇನ್ ನಂಬರ್ 318 ಈ ಒಂದು ಪ್ಲೇನ್ಗೆ ತುಂಬಾ ಫಿಕ್ಸ್ ಆಗಿರುತ್ತೆ ಅದರ ಸ್ಪೇರ್ ಪಾರ್ಟ್ಸ್ ಎಲ್ಲ. ಸೊ ನೆಕ್ಸ್ಟ್ ಸ್ಟೋರಿ ಕಂಟಿನ್ಯೂ ಆಗೋದು ಈ ಒಂದು ಪ್ಲೇನಲ್ಲಿ. ಸೊ ಒಂದು ಸ್ವಲ್ಪ ವಿಚಿತ್ರ ಅನಿಸುತ್ತೆ, ಯಾಕೆ ಅಂತಂದರೆ ಆ ವ್ಯಕ್ತಿಗಳೇನೋ ಹೋಗಿದ್ದಾರೆ, ಬಟ್ ಅವರು ಇದ್ದಂಥ ಒಂದು ಪ್ಲೇನಿನ ಸ್ಪೇರ್ ಪಾರ್ಟ್ಸಿಂದ ಕೂಡ ಅವರು ಆತ್ಮ ಕ್ಯಾರಿ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಎಲ್ಲ ಕಡೆಯೂ. ಸೊ ಇವಾಗ 318ಗೆ ಶಿಫ್ಟ್ ಆಗಿದೆ. ಸೊ ಸಾಕಷ್ಟು ದಿನಗಳು ಕಳೆದಿರುತ್ತೆ, ನಾರ್ಮಲಾಗೇ ಹೋಗ್ತಾ ಇರುತ್ತೆ, ಯಾವುದೇ ಥರ ತೊಂದರೆ ಆಗಿರೋದಿಲ್ಲ. ಆಮೇಲೆ ಯಾವಾಗ ಸ್ಪೇರ್ ಪಾರ್ಟ್ಸ್ ಎಲ್ಲ ಶಿಫ್ಟ್ ಆಗುತ್ತೆ ಆವಾಗಿಂದ ಮತ್ತೆ ಒಂದು ಹೊಸ ಕಥೆನೇ ಸ್ಟಾರ್ಟ್ ಆಗುತ್ತೆ ಅನ್ಬೋದು. ಯಾವಾಗಿಂದ ಈ ಸ್ಪೇರ್ ಪಾರ್ಟ್ಸ್ನೆಲ್ಲ ಶಿಫ್ಟ್ ಮಾಡಿದ್ರು ಆವಾಗಿಂದ ಆ ಪ್ಲೇನ್ಸಲ್ಲಿ ತುಂಬ ಜನಕ್ಕೆ ಒಂಥರ ಅನ್ಯೂಶುವಲ್ ಬಿಹೇವಿಯರ್, ತುಂಬಾ ಬೇರೆ ಬೇರೆ ಥರ ವಿಯರ್ಡಾಗಿ ಅವರಿಗೆ ಸಿಚುವೇಶನ್ಸ್ ಫೇಸ್ ಮಾಡ್ತಾಯಿದ್ರು. ಒಂದಿನ ಏನಾಗುತ್ತೆ ಅಂತಂದರೆ ಒಬ್ಬ ಏರ್ ಹಾಸ್ಟೆಸ್ ಅವರು ಎಲ್ಲರಿಗೂ ಫುಡ್ ಸರ್ವ್ ಮಾಡಿಕೊಂಡು ಎಲ್ಲ ಆರ್ಡರ್ಸ್ನೆಲ್ಲ ತೊಗೊಂಡು ಬರ್ತಿರುವಾಗ ಒಂದು ಪರ್ಟಿಕ್ಯುಲರ್ ಸೀಟ್ ಹತ್ರ ನಿಂತ್ಕೊತಾರೆ. ಆ ಸೀಟಲ್ಲಿ ಯಾರೂ ಇರೋದಿಲ್ಲ, ಬಟ್ ಅವ್ರ ಕಣ್ಣಿಗೆ ಒಬ್ಬರು ಕಾಣ್ತಾ ಇರ್ತಾರೆ. ಸೊ ಅವರು ವ್ಯಕ್ತಿ ಯಾರೋ ಒಬ್ಬರು ಕುತ್ಕೊಂಡಿದ್ದಾರೆ ಅಲ್ಲಿ ಅಂತ ಫಸ್ಟ್ ನೋಡ್ತಾರೆ. ಅದಾದಮೇಲೆ ಅವರು ಬೇರೆ ಕಡೆ ಅವ್ರಿಗೆ ಗಮನ ಹೋಗುತ್ತೆ. ಅದಾದಮೇಲೆ ಮತ್ತೆ ನೋಡ್ತಾರೆ, ಅವ್ರಿಗೆ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಬಿಹೇವ್ ಮಾಡಿರೋ ಥರ ಕಾಣುತ್ತೆ. ಯಾಕೆ ಅಂತಂದರೆ ಅವ್ರಿಗೆ ಕಾಣಿಸೋದಲ್ಲಿ ಒಬ್ಬ ಪೈಲಟ್. ಸೊ ಅವರಿಗೆ ಒಂದು ಸೆಕೆಂಡ್ ಭಯ ಆಗುತ್ತೆ, ಪೈಲಟ್ ಏನಕ್ಕೆ ಇಲ್ಲಿ ಕೂತಿದ್ದಾರೆ, ಅವರಲ್ಲಿ ಹೋಗ್ಬಿಟ್ಟು ಅಲ್ಲಿ ಅವರು ಫ್ಲೈ ಮಾಡ್ತಾ ಇರ್ತಾರಲ್ವ, ಸೊ ಅವ್ರು ಏನಕ್ಕೆ ಇಲ್ಲಿ ಬಂದು ಕೂತಿದ್ದಾರೆ ಅಂತ ಅವ್ರಿಗೆ ಒಂದು ಸೆಕೆಂಡ್ ಭಯ ಆಗಿ ಓಡ್ ಹೋಗ್ತಾರೆ. ಪೈಲಟ್ಸ್ ಅಲ್ಲಿ ಕೂತ್ಕೊಂತಾರೆ. ಆ ಒಂದು ಕ್ಯಾಬಿನೆಟ್ ಹತ್ರ ಹೋಗಿ ಚೆಕ್ ಮಾಡಿದಾಗ ಇಬ್ಬರು ಪೈಲಟ್ಸ್ ಅವ್ರ ಪಾಡಿಗೆ ಅವ್ರು ಕೂತ್ಕೊಂಡು ಅಲ್ಲಿ ಅವ್ರು ಆರಾಮಾಗಿ ಅವ್ರು ವರ್ಕ್ ಮಾಡ್ತಾ ಇರ್ತಾರೆ. ಮತ್ತು ಇಲ್ಲಿ ಓಡ್ ಬಂದು ನೋಡಿದಾಗ ಯಾರೂ ಕಾಣೋದಿಲ್ಲ. ಸೊ ಅವಳೇನು ಮಾಡ್ತಾಳೆ, ಅವ್ರ ಪಕ್ಕದಲ್ಲಿ ಇರುವಂಥ ಒಬ್ಬ ವ್ಯಕ್ತಿಗೆ ಕೇಳ್ತಾಳೆ, ಇಲ್ಲೊಬ್ರು ಕುತ್ಕೊಂಡಿದ್ರು ಅಲ್ವಾ, ಎಲ್ಲಿ ಹೋದರು ಅವರು ಅಂತ. ಸೊ ಆ ವ್ಯಕ್ತಿ ಹೇಳೋದು, ಯಾರೂ ಇರಲಿಲ್ಲ ಇಲ್ಲಿ, ನಿಮ್ಗೆ ಯಾರು ಕಾಣಿಸಿದ್ರು ಅಂತ. ಇಲ್ಲ, ನಾನು ಅವಾಗಲಿಂದ ಮಾತಾಡ್ತಾ ಇದ್ದೆ ಅಲ್ವಾ, ಅವ್ರು ಎಲ್ಲಿ ಹೋದರು ಅಂತ ಕೇಳಿದಾಗ ನಾನು ಅಂದ್ಕೊಂಡಿದ್ದು ನೀವೇನೋ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಅನಿಸುತ್ತೆ, ಏನೋ ಮಾತಾಡೋದು, ಅದಕ್ಕೆ ನಾನು ತಲೆ ಕೊಡಲಿಲ್ಲ, ಅಷ್ಟೊಂದು ಯಾರೂ ಇರಲಿಲ್ಲ ಅಲ್ಲಿ ಅಂತ ಆ ವ್ಯಕ್ತಿ ಕೂಡ ಹೇಳ್ತಾರೆ. ಬಟ್ ಆದರೂ ಕೂಡ ಇವಳಿಗೆ ನಂಬೋಕೆ ಆಗೋದಿಲ್ಲ. ಇಷ್ಟೋ ತನಕ ನಾನು ಕುತ್ಕೊಂಡು ಯಾರೋ ನಂಗೆ ಒಬ್ಬರು ಆರ್ಡರ್ ಕೊಡ್ತಾಯಿದ್ರು, ಅದನ್ನೆಲ್ಲ ತೊಗೊಂಡು ನಾನು ಹೋಗ್ತಾ ಇದ್ದೆ, ಇವಾಗ ಯಾರೂ ಇಲ್ಲ ಅಂತಂದರೆ ಹೇಗೆ ನಂಬೋದು ಅಂತ ಅವಳಿಗೆ ತುಂಬಾ ಭಯ ಆಗುತ್ತೆ, ತುಂಬ ವಿಯರ್ಡಾಗಿ ಫೀಲ್ ಆಗುತ್ತೆ. ಅವಳು ತಡ ಮಾಡಿದಂಗೆ ಈ ವಿಷಯನ ತೊಗೊಂಡು ಹೋಗಿ ಇನ್ನೊಬ್ಬ ಏರ್ ಹೋಸ್ಟೆಸ್ಗೆ ಹೇಳ್ತಾಳೆ. ಸೊ ಅವಳು ಕೂಡ ಅಷ್ಟೇ, ನನಗೂ ಈ ಥರ ಫೀಲ್ ಆಯಿತು, ನಾನು ಅಲ್ಲಿ ಹೋದಾಗ ಯಾರೋ ನನಗೆ ಆರ್ಡರ್ ಮಾಡ್ತಿರೋ ಹಾಗೆ, ಬಟ್ ವಾಪಸ್ ಹೋಗಿ ನೋಡಿದಾಗ ಯಾರೂ ಇರಲಿಲ್ಲ, ಸೊ ಬಂದು ಸುಮ್ಮನೆ ನಿಂತ್ಕೊಂಡೆ ಅಂತ ಅವಳು ಹೇಳ್ತಿರ್ತಾಳೆ. ಸೊ ಇದೊಂದು ಒಂದು ಸ್ವಲ್ಪ ಮಿಸ್ಟೀರಿಯಸ್ ಆಗಿ ಉಳಿದಿರುತ್ತೆ. ಹಾಗೆ ಈ ಒಂದು ಕತೆ ಅಂದರೆ ಈ ಥರ ಎಲ್ಲ ಕಾಣಿಸ್ಕೊತಾ ಇರೋದು, ಅವ್ರ ಪ್ರೆಸೆನ್ಸ್ ಇರೋದು ಎಲ್ಲರಿಗೂ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಸೊ ಅವಾಗಿಂದ ಆ ಪ್ಲೇನ್ ಒಳಗೆ ಹತ್ತಕ್ಕೆ ಎಲ್ಲರಿಗೂ ಭಯ ಪಡ್ತಿರ್ತಾರೆ. ಯಾಕೆಂದರೆ ಒಂದು ಸ್ವಲ್ಪ ತುಂಬ ಭಯ ಆಗುತ್ತಿರುವಂಥ ಒಂದು ಸಿಚುವೇಶನ್ ಇರೋದ್ರಿಂದ ಏನಾದರೂ ಮಿಸ್ಟೇಕ್ ಆದರೆ ಏನಕ್ಕೆ ಬೇಕು, ನಮ್ಮ ಲೈಫ್ ಜೊತೆ ನಾವು ಆಟಾಡೋದು ಬೇಡ ಅಂತ ಯಾರು ಆ ಒಂದು ಪ್ಲೇನ್ಗೆ ಹೋಗ್ತಾ ಇರಲ್ಲ. 318ಗೆ ತುಂಬ ಕಡಿಮೆ ಜನ ಪ್ಲೇನಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಬಟ್ ಒಂದು ಸತಿ ಏನಾಗುತ್ತೆ ಅಂತಂದರೆ ಹಾಲಿಡೇಸ್ ಇರುವಂಥ ಟೈಮ್. ಸೊ ಆ ಟೈಮಲ್ಲಿ ಎಲ್ಲ ಪ್ಲೇನ್ಸು ತುಂಬ ಫಿಲ್ ಆಗುತ್ತೆ. ಸೊ ಯಾವುದು ಪ್ಲೇನ್ ಇಲ್ದಂಗೆ 318ಗೆ ತುಂಬ ಜನ ಫಿಲ್ ಆಗಿರ್ತಾರೆ, ಸಾಕಷ್ಟು ಜನ ಫಿಲ್ ಆಗಿರುತ್ತೆ. ಆ ಸಂದರ್ಭದಲ್ಲಿ ಅಲ್ಲೊಬ್ಬ ಹೊಸ ಏರ್ ಹೋಸ್ಟೆಸ್ ಬಂದಿರ್ತಾಳೆ. ಅವಳ ಹೆಸರೇ ಫೇ ಮೇರಿ ವೆದರ್ ಅಂತ. ಸೊ ಇವ್ರಿಗೆ ಇವಾಗ ಸಿಕ್ಕಿರುವಂಥ ಒಂದು ಜಾಬಲ್ಲಿ 160 ಮೆಂಬರ್ಸ್ಗೆ ಅವರು ಫುಡ್ ಪ್ರಿಪೇರ್ ಮಾಡಬೇಕು ಅಂತ ಇರುತ್ತೆ, ಅದು 2 ಅವರ್ಸಲ್ಲಿ. ಸೊ ಅವಳು ಬೇಗ ಹೋಗ್ಬಿಟ್ಟು ಫುಡ್ಡೆಲ್ಲ ಪ್ರಿಪೇರ್ ಮಾಡ್ತಾ ಇರ್ತಾಳೆ. ಇನ್ನೂ ಟೈಮ್ ಇರುತ್ತೆ. ಒಂದು ಸತಿ ಬಂದು ಸ್ಕ್ರೀನ್ ಹಾಕಿರ್ತಾರಲ್ವ, ಸೊ ಸ್ಕ್ರೀನಲ್ಲಿ ತೆಗೆದು ನೋಡಿದಾಗ ಫುಲ್ ಡಿಮ್ ಆಗಿರುತ್ತೆ ಲೈಟ್ಸ್ ಎಲ್ಲ, ಎಲ್ಲರೂ ಮಲ್ಕೊಂಡಿರ್ತಾರೆ. ಮತ್ತು ಬೇರೆ ಏರ್ ಹೋಸ್ಟೆಸ್ ಎಲ್ಲರೂ ಅವರವರ ಜೊತೆಗೆ ಅವ್ರು ಮಾತಾಡ್ಕೊಂಡು ಕೂತಿರ್ತಾರೆ ಅಲ್ಲೇ. ಬಿಕಾಸ್ ಒಬ್ಬರು ಹೋಗಿ ಒಳಗಡೆ ಬಂದಾದಮೇಲೆ ಇನ್ನೊಬ್ರು ಹೋಗಿ ಕುಕ್ ಮಾಡ್ಬೋದು ಅಲ್ಲಿ. ಸೊ ಆ ಥರ ಇರುತ್ತೆ. ಸೊ ಫೈನಲಿ ಅವಳು ಕುಕ್ಕಿಂಗ್ ಎಲ್ಲ ಮುಗಿಯುತ್ತೆ. ಏನು ಬಿಸಿ ಮಾಡಬೇಕು ಅಂತಂದಾಗ ಓವನ್ ಹತ್ರ ಹೋಗ್ತಾ ಇರ್ತಾಳೆ. ಸೊ ಆ ಸಂದರ್ಭದಲ್ಲಿ ಅವಳಿಗೊಂದು ರಿಫ್ಲೆಕ್ಷನ್ ಬೀಳುತ್ತೆ ಅಲ್ಲಿ. ಆ ರಿಫ್ಲೆಕ್ಷನ್ ಬಿದ್ದಾಗ ಒಂದು ಸ್ವಲ್ಪ ದೂರನೇ ನಿಂತ್ಕೊತಾಳೆ. ಅಲ್ಲಿಂದ ಒಂದು ವಾಯ್ಸ್ ಬರ್ತಾ ಇರುತ್ತೆ, ಹುಷಾರು, ಪ್ಲೇನ್ಗೆ ಬೆಂಕಿ ಹತ್ಕೊಳ್ಳುತ್ತೆ ಅಂತ ಹೇಳೋದು ಕೇಳಿಸುತ್ತೆ ಅವಳಿಗೆ. ಕೇಳಿಸಿದಾಗ ಅವಳಿಗೆ ತುಂಬ ಭಯ ಆಗುತ್ತೆ. ಬಟ್ ಆದರೂ ಅಲ್ಲಿ ನಿಂತ್ಕೊತಾಳೆ, ಮತ್ತು ಅದೇ ವಾಯ್ಸ್ ಕೇಳಿಸುತ್ತೆ. ಸೊ ರಿಪೀಟೆಡ್ಲಿ ಅಲ್ಲೊಬ್ಬ ವ್ಯಕ್ತಿ ಯಾರು ನಿಂತ್ಕೊಂಡು ಈ ಥರ ಹೇಳ್ತಾ ಇರೋದು ಅವಳಿಗೆ ಫುಲ್ ಕೇಳಿಸುತ್ತೆ. ಅವಳು ಒಂದು ಸ್ವಲ್ಪ ಒಂಥರ ಅನ್ಕಾನ್ಷಿಯಸ್ ಆಗ್ತಾಳೆ. ಬಟ್ ಆದರೂ ಕೂಡ ಅವಳು ಭಯ ಪಡೋದಿಲ್ಲ. ಹೋಗ್ಬಿಟ್ಟು ಫಸ್ಟು ಫ್ಲೈಟ್ನ ಇಂಜಿನಿಯರ್ ಹತ್ರ ಹೇಳ್ತಾಳೆ. ಫ್ಲೈಟ್ ಇಂಜಿನಿಯರ್ ಹತ್ರ ಹೇಳಿದಾಗ ಅವ್ರಿಗೂ ಕೂಡ ಒಂದು ಸ್ವಲ್ಪ ಆಶ್ಚರ್ಯ ಅನಿಸುತ್ತೆ, ಈ ಥರ ಎಲ್ಲ ಆಗ್ತಿದೆಯಾ ಅಂತ. ಅವರು ಬಂದು ಅದೇ ಸಮಯಕ್ಕೆ ಅಲ್ಲಿ ನೋಡಿದಾಗ ಅವ್ರಿಗೂ ಕೂಡ ಸೇಮ್ ಕೇಳಿಸುತ್ತೆ, ಒಂದು ರಿಫ್ಲೆಕ್ಷನ್ ಬೀಳ್ತಾ ಇರುತ್ತೆ. ಅವರು ಹೇಳ್ತಿರೋದು ಇದೊಂದೇ ಲೈನ್ ಅವ್ರು ರಿಪೀಟ್ ಮಾಡ್ತಿರ್ತಾರೆ, ಹುಷಾರು, ಪ್ಲೇನ್ಗೆ ಆದಷ್ಟು ಬೇಗ ಫೈರ್ ಕ್ಯಾಚ್ ಆಗುತ್ತೆ ಅಂತ.
ಇದನ್ನ ನೋಡಿ ಅವ್ರಿಗೆ ಎಲ್ಲೋ ಒಂದು ಸ್ವಲ್ಪ ಡೌಟ್ ಬರುತ್ತೆ. ಅವ್ರು ಅಬ್ಸರ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅವ್ರು ಹೇಳ್ತಾರೆ, ಈ ವ್ಯಕ್ತಿ ನನಗೆ ಗೊತ್ತು ಅಂತ. ಅವರು ಯಾರೂ ಅಲ್ಲ, ಅದೇ 401 ಸತ್ತಿರುವಂಥ ಪೈಲಟ್ ಇಲ್ಲಿ ಬಂದು ನಿಂತಿರೋದು ಅಂತ ಇಂಜಿನಿಯರ್ಗೆ ಗೊತ್ತಾಗುತ್ತೆ. ಇಂಜಿನಿಯರಿಗೆ ಗೊತ್ತಾದ ತಕ್ಷಣ ಅವ್ರು ಆದಷ್ಟು ಬೇಗ ಹೋಗ್ಬಿಟ್ಟು ಆ ಒಂದು ಪ್ಲೇನಲ್ಲಿ ಇವಾಗ ವರ್ಕ್ ಮಾಡ್ತಿರೋಂಥ ಪೈಲಟ್ಸ್ ಹೇಳ್ತಾರೆ, ಆದಷ್ಟು ಬೇಗ ಈ ಒಂದು ಪ್ಲೇನ ಲ್ಯಾಂಡ್ ಮಾಡಿ, ಯಾಕೋ ಒಂದು ಸ್ವಲ್ಪ ಬೇರೆ ಥರ ಸೂಚನೆಗಳು ಬರ್ತಾ ಇದೆ, ಬೇಡ ರಿಸ್ಕ್ ತೊಗೊಳ್ಳೋದು, ಲ್ಯಾಂಡ್ ಮಾಡಿ ಅಂತ ಅವ್ರ ಕೈಯಲ್ಲಿ ಆದಷ್ಟು ಬೇಗ ಅವ್ರದನ್ನ ಲ್ಯಾಂಡ್ ಮಾಡಿಸ್ತಾರೆ. ಲ್ಯಾಂಡ್ ಆದ ತಕ್ಷಣ ಆ ಪ್ಲೇನ್ ಸರ್ವಿಸ್ಗೆ ಹೋಗುತ್ತೆ. ಸರ್ವಿಸಲ್ಲಿ ಒಂದು ಆಶ್ಚರ್ಯ ಆಗೋದೇನು ಅಂತಂದರೆ, ಫುಲ್ ಸರ್ವಿಸ್ ಮಾಡಿ ಆ ಪ್ಲೇನ್ ಚೆಕ್ ಮಾಡಿದಾಗ ಯಾವುದೇ ಥರ ಒಂದಿಷ್ಟು ಮಿಸ್ಟೇಕ್ಸ್ ಕೂಡ ಆ ಪ್ಲೇನಲ್ಲಿ ಕಾಣಲ್ಲ. ಸೊ ಎಲ್ಲ ಕರೆಕ್ಟಾಗೇ ಇದೆಯಲ್ಲ, ಯಾಕೆ ಸರ್ವಿಸಿಗೆ ತಂದಿದ್ದಾರೆ ಅಂತ ಮತ್ತೆ ಆ ಪ್ಲೇನ್ನ ತೊಗೊಂಡು ಹೋಗ್ತಾರೆ. ಸೊ ಅದು ಮತ್ತೆ ವರ್ಕಿಂಗಿಗೆ ನಿಲ್ಲುತ್ತೆ. ಮತ್ತು ಅದು ಟೇಕ್ ಆಫ್ ಆಗುತ್ತೆ. ಟೇಕ್ ಆಫ್ ಆಗಿ ಒಂದು ಸ್ವಲ್ಪ ಹೊತ್ತಲ್ಲೇ ಒಂದೊಂದೇ ಪಾರ್ಟ್ಸ್ ಅದರದ್ದು ಹಾಳಾಗ್ತಾ ಬರುತ್ತೆ. ಸೊ ಇದನ್ನು ನೋಡಿ ಅವ್ರಿಗೆಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಯಾಕೆ ಅಂತಂದರೆ ಆ ಒಬ್ಬ ವ್ಯಕ್ತಿ ಅಲ್ಲಿ ಬಂದು ಹೇಳಿರ್ತಾನೆ, ಆದರೂ ಕೂಡ ಇವ್ರು ಯಾರೂ ಮಾತು ಕೇಳಿದಂಗೆ ಮತ್ತೆ ಅದನ್ನ ತೊಗೊಂಡು ಬಂದಿರ್ತಾರೆ ಈಗ. ಸೊ ಇನ್ನು ತಡ ಮಾಡಿದ್ರೆ ಎಲ್ಲರ ಲೈಫ್ ರಿಸ್ಕಲ್ಲಿದೆ, ಬೇಡ ಅಂತ ಹೇಳಿ ಇಷ್ಟಾಗುತ್ತೆ ಅಷ್ಟು ಬೇಗ ಅದನ್ನ ಮತ್ತೆ ಲ್ಯಾಂಡ್ ಮಾಡ್ತಾರೆ. ಮತ್ತೆ ಲ್ಯಾಂಡ್ ಮಾಡಿ ಆ ಒಂದು ಎಲ್ಲ ಸ್ಪೇರ್ ಪಾರ್ಟ್ಸ್ ಏನಿದೆ ಅವ್ರಿಗೆ ಗೊತ್ತಾಗುತ್ತೆ, ಇಲ್ಲಿ ಏನೋ ಒಂದಿಷ್ಟು ಈ ಆತ್ಮಗಳು ಬಂದು ನಡೀತಾ ಇದೆ, ಇಲ್ಲೆಲ್ಲ ಇದ್ದಾವೆ ಅಂತ ಗೊತ್ತಾಗುತ್ತೆ. ಸೊ ಹಾಗೆ ನೋಡಿದ್ರೆ ಎಷ್ಟೋ ಈ ಆತ್ಮಗಳು ಎಲ್ಲ ಪ್ಲೇನಲ್ಲಿ ಹೋಗ್ಬಿಟ್ಟು ಸೂಚನೆಗಳು ಕೊಟ್ಟು ಎಷ್ಟೊಂದು ಜನರ ಲೈಫ್ನ ಉಳಿಸಿದೆ. ಬಟ್ ಆದರೂ ಕೂಡ ಏನಕ್ಕೆ ಬೇಕು, ಭಯ ಆಗುತ್ತೆ ಅಲ್ವಾ. ಯಾಕಂದರೆ ಅವ್ರ ಅಕಸ್ಮಾತ್ ಅವರ ಒಂದಿಷ್ಟು ಪರ್ಸ್ನಲ್ ಲೈಫಿಂದ ಬೇಜಾರುಪಟ್ಟು ಬಂದು ಬೇರೆಯವ್ರಿಗೆ ಭಯ ಪಡಿಸ್ಬಾರ್ದು ಅನ್ನೋ ಒಂದು ಕಾರಣಕ್ಕೆ ಯಾವುದೆಲ್ಲ ಒಂದಿಷ್ಟು ಪ್ಲೇನ್ಸಲ್ಲಿ ಈ 401 ಸ್ಪೇರ್ ಪಾರ್ಟ್ಸ್ ಇದೆ ಅದನ್ನೆಲ್ಲ ರಿಮೂವ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ರಿಮೂವ್ ಮಾಡಿ ಅಂತಲೇ ಅವ್ರಿಗೆ ಆರ್ಡರ್ ಬರುತ್ತೆ. ಸೊ ಅದಾದಮೇಲೆ ಅದು ಮತ್ತೆ ಸರ್ವಿಸ್ಗೆ ಹೋಗುತ್ತೆ. ಆ ಸ್ಪೇರ್ ಪಾರ್ಟ್ಸ್ ಎಲ್ಲ ತೆಗಿತಾರೆ. ಸೊ ಆ 318 ಒಂದು ಫ್ಲೈಟಲ್ಲೇ ಒಬ್ಬ ವರ್ಕಿಂಗ್ ಮಾಡಿರುವಂಥ ಒಬ್ಬ ಕೊಲೀಗ್ ಅವರು ತುಂಬ ರಿಲೀಜಿಯಸ್ ಆಗಿರ್ತಾರೆ. ಸೊ ಅವ್ರಿಗೆ ಹೇಳಿ ಆ ಪ್ಲೇನ್ಗೆ ಮತ್ತೆ ಶುದ್ಧೀಕರಣ ಎಲ್ಲ ಮಾಡಿಸ್ತಾರೆ. ಅದಾದಮೇಲೆ ಅಲ್ಲಿ ಯಾವತ್ತೂ ಹಾರರ್ ಆಗಿರುವಂಥ ಸಿಚುವೇಶನ್ಸ್ ಎಲ್ಲೂ ನಡೆಯೋದಿಲ್ಲ. ಆದರೂ ಕೂಡ ಕೆಲವೊಂದು ಪ್ಲೇನಲ್ಲಿ ಇನ್ನೂ ಕೂಡ ಅದರ ಸ್ಪೇರ್ ಪಾರ್ಟ್ಸ್ ಇದೆ ಅಂತ ಹೇಳ್ತಾರೆ. ಸೊ ಇನ್ನೂ ಅದೊಂದು ನಂಬಿಕೆ ಇದೆ, ಇಲ್ಲ ಅವರು ಇದ್ದಾರೆ ಒಂದೊಂದು ಪ್ಲೇನಲ್ಲಿ ಅಂತ. ಬಟ್ ಗೊತ್ತಿಲ್ಲ, ಸಾಕಷ್ಟು ಪ್ಲೇನ್ಸಲ್ಲಿ ತೆಗೆದಿದ್ದಾರೆ ಅಂತ ಕೂಡ ಹೇಳ್ತಾರೆ. ಸೊ ಇದು ಫ್ಲೈಟ್ ನಂಬರ್ 401ನ ಕತೆ ಆಗಿತ್ತು. ಸೊ ನಿಮ್ಗೆ ಏನಿಸ್ತು ಏನು ಅಂತ ಕೂಡ ಕಮೆಂಟ್ ಸೆಕ್ಷನ್ ತಿಳಿಸಿ. ಸೊ ಈ ಥರ ಯಾವುದಾದ್ರೂ ಹಾರರ್ ನಿಮಗೆ ಸ್ಟೋರೀಸ್ ಗೊತ್ತಿದ್ರೆ ಸೊ ಡೆಫಿನೆಟ್ಲಿ ನೀವು ಕಮೆಂಟ್ ಮಾಡ್ಬೋದು. ನಾನು ಆ ಒಂದು ಟಾಪಿಕ್ ಮೇಲೆ ವೀಡಿಯೋಸ್ ಮಾಡ್ತೀನಿ. ಸೊ ಈ ಒಂದು ಚಾನಲ್ ನಿಮಗೆ ಹಾರರ್, ಮಿಸ್ಟೀರಿಯಸ್ ಹಾಗೆ ಹಿಸ್ಟಾರಿಕಲ್ ಕಥೆಗಳು ಸಿಗುತ್ತೆ. ಸೊ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲೇ ನಿಲ್ಲಿಸ್ತಾ ಇದ್ದೀನಿ. ಸೊ ಮತ್ತೊಂದು ವೀಡಿಯೋ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ.